ಗುರುಗಳೇ, ನನ್ನ ಇನ್ನೊಂದು ಪ್ರಶ್ನೆ ನೆನಪಿಡ್ತೀನಿ. ಈಗ DCM ಪವನ್ ಕಲ್ಯಾಣ್ ಒಂದು 11 ದಿನಗಳ ವ್ರತದಲ್ಲಿದ್ದಾರೆ. ಅವರು ಬೇರೆ ದೇವಸ್ಥಾನದಲ್ಲಿ ವ್ರತ ಮಾಡ್ತಿದ್ದಾರೆ. ಆ ವ್ರತದ ಮಹತ್ವ ಏನು? ಈಗ ಅವರೊಂದು ವ್ರತ ಮಾಡ್ತಿದ್ದಾರೆ, ನಾವೇನಾದರೂ ಇಂಥದ್ದೇನಾದರೂ ಮಾಡಬೇಕಾ? ಭಾವನೆ ಅಥವಾ ಆ ಧಾರ್ಮಿಕ ಭಾವನೆಯನ್ನು ಇಟ್ಕೊಂಡಿರೋರು ನಮ್ಮಲ್ಲೇನಾದರೂ ಆಗಿದೆ, ತಪ್ಪಾಗಿದೆ ಅನ್ನುವ ವ್ರತ ಏನಾದರೂ ಮಾಡಬೇಕು ಅನ್ನುವಂಥ ಅವಶ್ಯಕತೆ ಇದೆಯಾ? ಮೊದಲು ನಾನು ಹೇಳಿದೆ, ಪಂಚಕವ್ಯ ತಗೊಳ್ಳಿ. ಪ್ರತಿಯೊಬ್ಬರು ತಿಂದುಬಿಟ್ಟಿದ್ದೀವಿ. ನನ್ನ ಆದಿಗೊಂಡು 4 ವರ್ಷದ ತಿರುಪತಿ ಹೋಗಿಲ್ವ ನಾನು? ಬೇಕಾದ ಸಲ ಹೋಗಿದ್ದೆ. ಹೋದಾಗಲ್ಲ ಎಲ್ಲರಿಗೂ, ನಿಮ್ಮೆಲ್ಲರಿಗೂ ಲಾಡು ತರ್ತಿದ್ದೆ, ನನ್ನ ಕೈಲಾಗಿದ್ದು. ಅದನ್ನು ತಿಂದುಬಿಟ್ಟಿವಿ. ತಿಂದಿದ್ದು ಅಂದರೆ ನೀವು ನಾನ್ ವೆಜ್ ತಿನ್ನೋರು, ಅವ್ರಿಗೆ ನಾವು ಕೊಟ್ಟರೆ ತಪ್ಪಿಲ್ಲ. ನಾನ್ ವೆಜ್ ತಿಂದೇ ಇದ್ದವರಿಗೆ ಕೊಟ್ಟರೆ ಅದು ಅಪಚಾರ. ಹಾಗಲ್ಲ, ಪ್ರಸಾದಕ್ಕೊಂದು ಮಹತ್ವ ಇದೆ. 11 ದಿನಗಳ ಕಾಲ ಉಪವಾಸದಿಂದ ಆಚರಣೆ. ಯಜಮಾನರು ಕೋಳಿ ಕದ್ರು ಅಂತ ಒಂದು ಗಾದೆ ಇದೆ ನಮ್ಮಲ್ಲಿ. ಅವರೇ ಕದ್ಬಿಟ್ರಂತೆ ಯಜಮಾನರು. ಆ ಥರ ಮೇನ್ ಪ್ಲೇಸ್ನಲ್ಲಿರುವಂಥ ಒಂದು ಡೆಪ್ಟಿ CM ತೆಲುಗುದೇಶಂ ಪಾರ್ಟಿನಲ್ಲಿ ಇರೋರು ಈ ರೀತಿಯಾಗಿ ಮಾಡಬೇಕು ಅಂತ 11 ದಿವಸಗಳ ಕಾಲ ಏಕಾಗ್ರತೆಯಲ್ಲಿ ಉಪವಾಸ ಮಾಡಿ ದೇವರಿಗೆ ತನ್ನ ಎನ್ನ ಕಡೆ ಹಾಯಿಸುವುದು ನಿನ್ನ ಭಾರ, ನಿನ್ನನ್ನು ಸ್ಮರಿಸುವುದು ಎನ್ನ ವ್ಯಾಪಾರ. ಪುರಂದರದಾಸರು ಒಂದೇ ನಿಮಿಷ, ಪುರಂದರದಾಸರು ಒಂದು ಮಾತು ಹೇಳಿದ್ರೆ ಅಂತ, ಒಬ್ಬ ರಾಜರಾಗಿ ಕರೆದು ನೀನು ಇವ್ರ ಬಗ್ಗೆ ಹಾಡು ಹೇಳುತ್ತಾ. ಆಗ ಅವ್ರು ಅಂದ್ರಂತೆ, ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಒಡೆಯಗೆ ಒಡಲನ್ನು ತೋರುತ್ತಾ ಬಡತನದ ಭಿನ್ನಹನ ಮಾಡುವೆ. ನಾನು ಮೈ ನೋಡು ಸ್ವಾಮಿ ಹೆಂಗಾಗಿದ್ದೀನಿ ನಾನು, ನನಗೇನಾದ್ರು ಕೊಡು ಅಂತ ಹಾಂಗೆ ಕೇಳ್ತೇನೆ ಹೊರತು ರಾಜ ನಿನ್ನ ದುಡ್ಡು ಬೇಡ ನನಗೆ ಅಂತ ಹೇಳಿದ್ರಂತೆ. ಹಾಗಾಗಿ ಇವರು ಮಾಡು ಪವನ್ ಕಲ್ಯಾಣ್ ಅವರು ಒಂದು ಮುಖ್ಯ ಸ್ಥಾನದಲ್ಲಿ. ಈಗ ನಾನು ಮಾಡಿದ್ರೆ ಯಾರು ಗೊತ್ತಾಗತ್ತೆ? ಎಲ್ಲ ತಾಮ್ರಪರ್ಣಿ ಎಲ್ಲ ಉಪವಾಸ ಕೂತಿದ್ದಾರಂತೆ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಪವನ್ ಕಲ್ಯಾಣ್ ಅವ್ರು ಕೂತ್ರೆ ಏನೋ ನಡೀತಾ ಇದೆ, ಶುದ್ಧೀಕರಣ ನಡೀತಾ ಇದೆ, ಅವರು ಕೂತ್ಕೊಂಡು ಮಾಡ್ತಿದ್ದಾರೆ, ಎಷ್ಟು ಆಧ್ಯಾತ್ಮಿಕ ಚಿಂತೆ. ಮತ್ತು ಪವನ್ ಕಲ್ಯಾಣ್ ಅವರು ಒಂದು ಅದ್ಭುತವಾದ ಸ್ಟೇಟ್ಮೆಂಟ್ ಮೊನ್ನೆ ಕೊಟ್ಟರು, ಪ್ರತಿಯೊಂದು ಹಿಂದೂಗಳೇ ಜಾಗೃತರಾಗಿರಿ, ನಿಮಗೆ ತೊಂದರೆ ಮುಂದಕ್ಕೂ ಕಾದಿದೆ. ಇದನ್ನು ಹಿಂದೆನೇ ಹೋದ ಎಲೆಕ್ಷನ್ಲಿ ನರೇಂದ್ರ ಮೋದಿಯವರು ಹೇಳಿದರು, ನಾವು ಹಿಂದೆ ಮಾಡಿದ ತಪ್ಪಿಗೆ ನಾವು ಸಾಕಾಗಷ್ಟು ಅನುಭವಿಸಿದ್ದೀವಿ, ಈಗ ಎಲ್ಲ ಕಡೆಯೂ ಶುರು ಆಗಿದೆ, ಎಚ್ಚರ ಎಚ್ಚರ ಅಂದ್ವಿ. ಕೇರ್ ಮಾಡಲಿಲ್ಲ ಮನುಷ್ಯನ. ನಮ್ಮ ವಿಚಾರಗಳು ಹೇಗೆ ಅಂದರೆ, ಈಗ ಹೇಳಿದ್ರೆ 2 ಮಿನಿಟ್ಸಿಗೆ ಮರೆತು ಬಿಡ್ತೀವಿ. ಇನ್ನು 6 ಮಂತ್ಸ್ ವರ್ಷ ಆದರೆ ಎಲ್ಲಿ ಇದೆ? ಆಪತ್ತು ಬಂತು, ದೇವರೇ ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷ ಇಚ್ಛಾದಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಎಲ್ಲಿ ಯೋಗಕ್ಷೇಮಗಳ ಕೊರತೆ ಇದೆ ಅಲ್ಲಿ ನಾ ಬರ್ತೇನೆ ಅಂತ ಕೃಷ್ಣ ವಾಕ್ಯ ಕೊಟ್ಟಿದ್ದಾನೆ, ನಮಗೆ ಭಾಷೆ ಕೊಟ್ಟಿದ್ದಾನೆ. ಇದೇ ತಿರುಪತಿ ತಿಮ್ಮಪ್ಪನಿಂದಲೇ ಇದು ಮತ್ತೆ ಪ್ರಚಾರಕ್ಕೆ ಬಂದು ತನ್ನ ಅಪವಿತ್ರವನ್ನು ಹೋಗಲಾಡಿಸಿಕೊಳ್ಳುವ ಅದ್ಭುತ ಕಾರ್ಯಕ್ರಮ ಮಾಡಿದ್ದಾನೆ. ನಾನು ಮತ್ತೊಮ್ಮೆ ಅಮ್ಮಣ್ಣ ಗುರುಗಳ ಹತ್ರ ಹೋಗ್ತೇನೆ. ಗುರುಗಳೇ, ನನ್ನ ಕೊನೆ 2 ನಿಮಿಷ ನಾನು ನಿಮ್ಗೆ ಕೊಡ್ತೀನಿ. ಗುರುಗಳೀಗ ನಾವು ತಿಂದುಬಿಟ್ಟಿದ್ದೀವಿ, ಅಪಚಾರ ಆಗಿದೆ, ನಾನು ಆಗಲೇ ಹೇಳಿದಾಗೆ. ಮುಂದೇನು ನಾವು ಈಗಾದರೂ ಏನಾದರೂ ಮಾಡಬೇಕು ಅಂತಂದ್ರೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ, ಈಗ ಆಗಿದ್ದು ಒಳ್ಳೆಯದಕ್ಕೆ ಅಂತ ಅಂದುಕೊಂಡು ಮುಂದೇನು ಮಾಡಬೇಕು ಅಂತ? ಅಲ್ಲಿ ಒಂದು ನಮಗೆ ಅದನ್ನು ಹೋರಾಟ ಮಾಡಲಿಕ್ಕೆ, ಅದನ್ನು ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ನಮ್ಮದೇ ಆದಂಥ ಒಂದು ಶಕ್ತಿ ಬೇಕಾಗ್ತದೆ. ಅದಕ್ಕೆ ದೇಹ ಶುದ್ಧಿಯೇ ಪ್ರಾಮುಖ್ಯ. ಶರೀರ ಮಾಧ್ಯಮಗಳು ಧರ್ಮ ಸಾಧನ ಅಂತೇಳಿ, ಮೊದಲು ನಿನ್ನ ದೇಹವನ್ನು ನೀನು ಶುದ್ಧಿ ಮಾಡಿಕೋ, ನಂತರ ನೀನು ಹೋರಾಟ ಮಾಡಿದರೆ ನಿನಗೆ ಜಯ ಸಿಗ್ತದೆ. ಇಂತಹ ಒಂದು ನೀವು ನಿಮ್ಮಂಥವರು ಒಂದು ವೇದಿಕೆಯನ್ನು ಕಲ್ಪನೆ ಮಾಡಿದ್ದು ತುಂಬ ಶ್ಲಾಘನೀಯ. ಆದರೆ ನಮ್ಮನ್ನು ಆಳುವವರು ಇಂಥದ್ದೇ ವೇದಿಕೆಯನ್ನು ಯಾಕೆ ನಿರ್ಮಾಣ ಮಾಡುವುದಿಲ್ಲ? ಅದು ಮಾಡಬೇಕಾಗಿತ್ತಲ್ವೋ, ಖಂಡಿಸ್ಬೇಕಲ್ವೋ? ಈಗ ಒಬ್ಬನ ಮೇಲೆ ಬೊಟ್ಟು ಮಾಡಿ ತೋರಿಸುವುದು ಬೇಡ. ಈ ವಿಚಾರ ಹೌದು ಅಲ್ವೋ, ಇದನ್ನು ಖಂಡಿಸುವಂಥದ್ದು ಯಾಕೆ ಮಾಡಲಿಲ್ಲ? ಇದು ಕೇವಲ ಮೀಡಿಯಾದವರಿಗೆ ಮಾತ್ರ ಬೇಕಾದದ್ದು, ಸಾಮಾಜಿಕ ಜಾಲತಾಣದವರಿಗೆ ಮಾತ್ರ ಬೇಕಾದದ್ದು, ಆಡಳಿತಗಾರರಿಗೆ ಬೇಡುವ ಇದನ್ನೆಲ್ಲ ನಾವು ಚಿಂತನೆ ಮಾಡಬೇಕು. ಇದು ಪ್ರತಿ ಜನರ ಮನಸ್ಸಿನಲ್ಲಿ ಹೋಗಾಗ ಅವನು ವಿಮರ್ಶೆ ಮಾಡ್ತಾನೆ. ಇದು ಯಾವುದೋ ಉಚಿತ ಭಾಗ್ಯ ಅಂತ ಹೇಳಿಕೊಂಡು ಅದಕ್ಕೆ ಮರಳಾಗಿ ನಮ್ಮ ತನವನ್ನು ನಾವು ಹಾಳು ಮಾಡಿಕೊಳ್ಳುವುದಲ್ಲ. ನಮಗೆ ದೇವರು ಪ್ರಾಮುಖ್ಯ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎಷ್ಟೇ ಶ್ರೀಮಂತನಾಗಲಿ, ಎಷ್ಟೇ ವಿದ್ವಾಂಸನಾಗಲಿ, ಅವನ ಕೊನೆಗಾಲಕ್ಕೆ ಹರಿಯ ಪಾದವನ್ನೇ ಸೇರುವವನು. ಅಂತಹ ಹರಿಯ ಪಾದಕ್ಕೆ ಅಪಚಾರವಾದಾಗ, ಹಿಂದೆ ಕೂಡ ದಾನವರು ಸ್ವರ್ಗಲೋಕವನ್ನು ಪಡೀಲಿಕ್ಕೆ ಬೇಕಾಗಿ ಅನೇಕ ರೀತಿಯಲ್ಲಿ ಋಷಿಗಳ ಯಜ್ಞ ಯಾಗಾದಿಗಳನ್ನು, ಆಮೇಲೆ ಒಂದು ಉತ್ತಮ ಫಲ ನೀಡುವಂತಹ ಒಂದು ವೃಕ್ಷಗಳನ್ನು, ಇನ್ನು ಗೋವುಗಳನ್ನು ಎಲ್ಲ ವಧೆ ಮಾಡಿದರು. ಯಾಕೆಂತ ಹೇಳಿದರೆ ಅಧರ್ಮ ಜಾಸ್ತಿ ಆಗಬೇಕು. ಅಧರ್ಮ ಜಾಸ್ತಿ ಆದಾಗ ದೇವತೆಗಳಿಗೆ ಶಕ್ತಿ ಕಡಿಮೆ ಆಗ್ತದೆ. ದೇವತೆಗಳಿಗೆ ಶಕ್ತಿ ಕಡಿಮೆ ಆದಾಗ ನಾವು ಆಕ್ರಮಣ ಮಾಡಲಿಕ್ಕೆ ಹೋಗ್ತೇವೆ ಅಂತೇಳಿ. ಆದರೆ ಇಲ್ಲಿ ಒಂದು ವಿಚಾರ ಗೊತ್ತಾಯಿತು, ದೇವತೆಗಳ ಶಕ್ತಿಯ ಬಗ್ಗೆ ಅವರಿಗೆ ಗೊತ್ತಿದೆ.
ದೇವತೆಗಳಿಗೆ ಶಕ್ತಿ ಇದೆ, ಶಕ್ತಿ ಬಂದ್ರೆ ನಾವು ಉಳಿಗಾಲ ಇಲ್ಲ ಅಂತ ಹೇಳುವಂಥದ್ದು ಗೊತ್ತಿದೆ. ಹಾಗೆ ಈ ಮೂರ್ಖ ಆಡಳಿತಗಾರರಿಗೆ ಗೊತ್ತಾಗಬೇಕು, ನಮ್ಮ ಈ ತಿರುಪತಿ ತಿಮ್ಮಪ್ಪನ ಭಕ್ತರು ಅಥವಾ ಈ ಸನಾತನ ಧರ್ಮವನ್ನು ಪಾಲನೆ ಮಾಡುವವರು ಅವರಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳುವಂಥದ್ದು ಅವ್ರಿಗೆ ಗೊತ್ತಾಗಬೇಕು. ಆವಾಗಲೇ ಅವರು ತಪ್ಪು ಮಾಡೋದಕ್ಕೆ ಸ್ವಲ್ಪ ಹಿಂಜರಿತಾರೆ. ಮುಂದೆ ಕೂಡ ಇಂಥದ್ದು ಬರಬಹುದು. ಇದು ಒಂದು ರೀತಿಯ ಒಂದು ವರ್ಗವೇ ಇದೆ, ಅದಕ್ಕೆ ಕೇವಲ ತಿನ್ನುವುದು ಇದನ್ನು ಆಚೆ ಈಚೆ ಅಲೆದಾಡುದು ಬಿಟ್ರೆ ಬೇರೆ ಅದಕ್ಕೆ ಇಲ್ಲ. ಆದರೆ ಪ್ರತಿಯೊಂದು ಕರ್ಮಗಳಲ್ಲಿಯೂ ಕೂಡ ಅಲ್ಲಿ ಒಂದು ವೇದಾಂತ ಇದೆ. ಈಗ ಉದಾಹರಣೆಗೆ ಹೇಳುವುದಿದ್ರೆ ನಿಮ್ಮ ಮೀಡಿಯಾದಲ್ಲಿ ಅಲ್ಲಿ ಒಂದು ವೇದಾಂತ ಉಂಟು. ಇದನ್ನು ಇಂತಹ ಒಂದು ಘಟನೆಗಳನ್ನು ಜನ ಮನಕ್ಕೆ ತಲುಪಿಸುವಂತದ್ದು ವೇದಾಂತ ಆಗ್ತದೆ. ಇಂಥ ಕೆಲಸಗಳನ್ನು ನಾವು ಮಾಡಬೇಕು. ನೀವು ನಿಮ್ಮ ಕೆಲಸಗಳನ್ನು ಮಾಡಿ, ನಾವು ನಮ್ಮ ಕೆಲಸವನ್ನು ಮಾಡ್ತೇವೆ. ಪುರೋಹಿತರುಗಳು ಅವರು ಅಲ್ಲಿ ಜಪ ಮಾಡಲಿ, ಅವರವರ ದೇಹವನ್ನು ಶುದ್ಧಿ ಮಾಡಿಕೊಳ್ಳಿ. ಹೀಗೆಲ್ಲ ಮಾಡಿದಾಗ ಅವರಿಗೆ ಮನ ಪರಿವರ್ತನೆ ಆಗ್ಬಹುದು. ನಾವು ಅವರು ಅನ್ಯಾಯ ಮಾಡಿದವರು ಸಾಯ್ಬೇಕು ಅಂತ ಹೇಳಿ ಖಂಡಿತವಾಗಿ ನಾವು ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹಿಂದೂ ಧರ್ಮ ಇವತ್ತು ನಿನ್ನೆ ಸೃಷ್ಟಿಯಾದದ್ದಲ್ಲ, ಇದಕ್ಕೆ ಲಕ್ಷಾಂತರ ವರ್ಷದ ಇದು ಉಂಟು. ಯಾಕಂತ ಹೇಳಿದ್ರೆ ನಾವು ಆ ಧರ್ಮ ಉಳಿಲಿಕ್ಕೆ ಕಾರಣ ನಮ್ಮಲ್ಲಿರುವಂತಹ ಮನೋಭಾವನೆ. ಎಸ್ ಗುರುಗಳು. ಸುಂದರೇಶ್ ಅವರ ನಾನು ಫೈನಲ್ ರಿಯಾಕ್ಷನ್ ತಗೋತೀನಿ. ನಾನಾಗಲೇ ಅವರಿಗೆ ಧಾರ್ಮಿಕ ಆ್ಯಂಗಲಲ್ಲಿ ಕೇಳಿದೆ, ನಾವೇನು ಮಾಡ್ಬೇಕ್ರಿ ಹಿಂದೂಗಳು, ಎಚ್ಚೆತ್ತುಕೊಳ್ಳೋದು ಯಾವಾಗ? ಪ್ರತಿ ಬಾರಿ ಎಚ್ಚೆತ್ಕೋ ಮುಗೀತಲ್ಲೇ ಮಲ್ಕೊಂಡ. ಕಳೆದ ಈ ಸ್ವಾತಂತ್ರ್ಯ ಸಿಕ್ಕಿ ಇಲ್ಲಿವರೆಗೂ ನಾವು ಎಚ್ಚೆತ್ತುಕೊಳ್ಳೋದೇ ಆಗಿದೆ, ಇದುವರೆಗೂ ಎಚ್ಚೆತ್ತುಕೊಂಡಿಲ್ಲ ನಾವು. ಅದು ಒಂದು ಮಾರಕ ನಮಗೆ. ಎರಡನೇದು, ನಾವು ಮೊದಲು ಶುದ್ಧ ಆಗಬೇಕು. ನಾವು ಮೊದಲು ಶುದ್ಧವಾಗಿ ಒದ್ದಾದರೆ ಈ ರೀತಿ ಯಾವುದೇ ವಿಚಾರಗಳು ಆಗಲ್ಲ. ಇವತ್ತು ಕೂಡ ಈ ಸ್ವಾಮೀಜಿಗಳು ಅಂತ ನೋಡಿ, ಉತ್ತರ ಪ್ರದೇಶದಲ್ಲಿ ಯೋಗಿಜಿ ಆ ಥರ ಸ್ವಾಮೀಜಿಗಳು ರಾಜಕೀಯ ಪ್ರವೇಶ ಮಾಡಿದಾಗ ಅವರಿಗೆ ದೇವಾಲಯಗಳ ಮೇಲೆ ಪ್ರೀತಿ ಇರುತ್ತೆ, ಅವರು ಒಂದು ಶುದ್ಧೀಕರಣವಾಗಿ ಮಾಡಬೇಕು. ಎರಡನೇದು, ಲಂಚ ಮುಕ್ತ ದೇವಾಲಯಗಳನ್ನಾಗಿ ಮಾಡಬೇಕು ನಾವು. ಇದು ಇಂಪಾರ್ಟೆಂಟ್. ಇದು ದೇವಾಲಯದಲ್ಲಿ ಲಂಚ ಕೊಡ್ತಾರೆ ಅಂತ ಹೇಳಿದರೆ ದೇವರ ಶಿಲೆಯನ್ನು ಎತ್ತಿ ತಲೆ ಮೇಲೆ ಇಡುವಂಥ ಪರಿಸ್ಥಿತಿ ನಮಗೆ ಹಿಂದೂ ಸಮಾಜಕ್ಕೆ ಬಂದಿದೆ. ಮೊದಲು ಲಂಚ ಮುಕ್ತ ದೇವಾಲಯ ಆಗಬೇಕು, ಮೊದಲು ನಾವು ಸರಿ ಆಗಬೇಕು, ಆನಂತರ ಸಮಾಜಕ್ಕೆ ನಾವು ಉತ್ತರ ಹೇಳುವಂಥರಾಗಬೇಕು. ನಮ್ಮಲ್ಲೇ ಒಗ್ಗಟ್ಟಿಲ್ಲ, ನಮ್ಮಲ್ಲೇ ಸರಿ ಇಲ್ಲ. ನಾವೀಗ ಒಂದು ಸೂಕ್ಷ್ಮವಾಗಿ ತಗೊಳ್ಳಿ, ಅನೇಕ ಗುರುಗಳಿದ್ದಾರೆ, ಕ್ಷಮೆ ಕೇಳ್ತೀನಿ. ನಾನು ಶಾಸ್ತ್ರ ಹೇಳಿ ಬರ್ತೀನಿ, ಪಕ್ಕದಲ್ಲಿ ಇನ್ನೊಬ್ಬರ ಹತ್ರ ಕೇಳಿದ್ರೆ ಅವರೊಂದು ಹೇಳ್ತಾರೆ, ಅವ್ರ ಹತ್ರ ಕೇಳಿದ್ರೆ ಇನ್ನೊಂದು ಹೇಳ್ತಾರೆ. ಇತಿಹಾಸದ ಬುಕ್ ತೆಗೆದ್ರೆ ಎಲ್ಲ ಒಂದೇ ಇರುತ್ತಲ್ಲ. ಆದರೆ ನಾವು ಯಾವತ್ತು ಮಾರ್ಕೆಟಿಂಗಿಗಾಗಿ ನಮ್ಮ ಜೀವನವನ್ನು ಮಾಡಿ, ಮಾರ್ಕೆಟಿಂಗ್ಗಳಿಗಾಗಿ ನಮ್ಮ ದೇವಾಲಯಗಳನ್ನು ಬಳಸ್ಕೊಂಡು, ಮಾರ್ಕೆಟಿಂಗಾಗಿ ಅನ್ಯ ಧರ್ಮದ ತಂದು ದೇವಸ್ಥಾನದ ಅಡ್ಮಿಷನ್ ಮಾಡಿದರೂ ಕೂಡ ಪ್ರಶ್ನೆ ಮಾಡಿದಂಥ ನಮ್ಮ ಈ ಒಂದು ಹಿಂದೂ ಸಮಾಜ, ಹೇಡಿ ಸಮಾಜ, ಇವತ್ತು ಹೇಡಿ ಸಮಾಜದಿಂದನೇ ಈ ರೀತಿ ಆಗಿರೋದು ಅಂತ ಹೇಳಿದರೆ, ನಾವೆಲ್ಲರೂ ಒಟ್ಟಾಗಿ ನಮ್ಮ ಸಮಾಜವನ್ನು ನಾವು ಶುಚಿ ಮಾಡಿಕೊಂಡ್ರೆ ಈ ರೀತಿ ಘಟನೆಗಳು ನಡೆಯಲ್ಲ. ಮತ್ತೊಮ್ಮೆ ಹೇಳ್ತೀನಿ, CBI ತನಿಖೆ ಆಗಬೇಕು. ಜಗನ್ಮೋಹನ್ ರೆಡ್ಡಿ ಮತ್ತು ಆ ಹಿಂದಿನ ಏನೀಗ ತಿರುಪತಿ ತಿರುಮಲ ದೇವಸ್ಥಾನದ ಅಡ್ಮಿನಿಸ್ಟ್ರೇಟರ್ ಇತ್ತು, ಅವ್ರನ್ನೆಲ್ಲರನ್ನು ಒದ್ದು ಒಳಗಡೆ ಹಾಕಿ ತನಿಖೆ ಮಾಡಬೇಕು. ಅವ್ರನ್ನ ಯಾವುದೇ ಕಾರಣಕ್ಕೂ ಜೈಲಿಂದ ಆಚೆ ಬರದಂಗೆ ಮಾಡಬೇಕಂತೇಳಿ ಆ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ. ಥ್ಯಾಂಕ್ ಯು. ಮೂವರಿಗೂ ಕೂಡ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ, ಹಲವು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಒಟ್ಟಾರೆಯಾಗಿ ದೇವರ ಪಾದಕ್ಕೆ ನಾವೆಲ್ಲವನ್ನು ಬಿಡೋದು, ದೇವರೇ ನೀನಿದೆಯಾ, ನೀನು ನೋಡ್ಕೋ ಅನ್ನುವಂಥ ರೀತಿಯಲ್ಲೇ ನಾವು ನಿರಾಳರಾಗೋಣ, ದೇವರಿಗೆ ಒಪ್ಪಿಸೋಣ. ಸರ್ಕಾರಕ್ಕಂತೂ ನಾವು ಹೀಗೆ ಮಾಡಿ ಅಂತ ಹೇಳಿದ್ರೆ ಅವ್ರು ಕೇಳಲ್ಲ. ತಿರುಪತಿ ತಿಮ್ಮಪ್ಪ ನೀನು ನೋಡ್ಕೋ ಅಂತ ಹೇಳಿ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ. Thank you.